ನಮಸ್ಕಾರ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ ಸರ್ವಲೋಕಾನಾಂ ಜನನ್ಯೈ ಪುಣ್ಯಮೂರ್ತಯೇ. ನಮಸ್ತೆ ಗೌರಿ ಕಲ್ಯಾಣಿ. ನಮಸ್ತೆ ಶಂಕರ ಪ್ರಿಯೇ. ನಮಸ್ತೆ ಶಂಕರ ಪ್ರಿಯೇ. ಪುಣ್ಯಮೂರ್ತಿಯಾದ, ಲೋಕಕ್ಕೆ ಜನನಿಯಾದ, ಎಲ್ಲರಿಗೂ ಮಂಗಳವನ್ನುಂಟು ಮಾಡುವ ಶಂಕರನ ಪತ್ನಿ ಗೌರೀದೇವಿಗೆ ನಮಸ್ಕರಿಸುವೆ. ಈ ದಿನ ಶ್ರೀ ಸ್ವರ್ಣಗೌರಿ ವ್ರತದ ಬಗ್ಗೆ ಹೇಳ್ತಾ ಇದ್ದೇನೆ. ಕೆಲವರ ಮನೆಯಲ್ಲಿ ಚಟ್ಟಿಗೆ ಗೌರಿ ಅಂದರೆ ಶ್ರಾವಣ ಗೌರಿ ಪೂಜಿಸುವಂಥ ಸಂಪ್ರದಾಯ ಇರುತ್ತದೆ ಮತ್ತು ಕೆಲವರ ಮನೆಯಲ್ಲಿ ಸ್ವರ್ಣ ಗೌರಿ ಪೂಜೆಯನ್ನು ಮಾಡುವಂಥ ಈ ಒಂದು ವ್ರತವೂ ಇರುತ್ತದೆ. ಇನ್ನು ಕೆಲವರ ಮನೆಯಲ್ಲಿ ಎರಡೂ ಗೌರಿಯನ್ನು ಇಟ್ಟು ಪೂಜೆ ಮಾಡುವಂಥ ಸಂಪ್ರದಾಯವೂ ಇರಬಹುದು. ಈ ಸ್ವರ್ಣಗೌರಿ ಪೂಜೆಯಲ್ಲಿ ಕೂಡ 16 ಎಳೆಯ ದಾರವನ್ನು ಧರಿಸುವಂಥ ಇದು ಒಂದು ಸಂಪ್ರದಾಯವಿದೆ. ಇದೇ ರೀತಿ ಶ್ರಾವಣದಲ್ಲಿ ಚಟ್ಟಿಗೆ ಗೌರಿ ಪೂಜೆ ಮಾಡಿ ನಂತರ ಭಾದ್ರಪದ ಮಾಸದಲ್ಲಿ ಬರುವ ಅಷ್ಟಮಿಯಂದು ಎಳೆ ಅಷ್ಟಮಿ ಅಂತ ಅಷ್ಟಮಿ ಪೂಜೆ ಮಾಡಿ ನವಮಿಯಂದು ದೇವಿಯನ್ನು ವಿಸರ್ಜಿಸಿ ನಂತರ ದೋರವನ್ನು ಧರಿಸುವ ಈ ವ್ರತಗಳನ್ನು ಆಚರಿಸುತ್ತೇವೆ. ಶ್ರೀ ಸ್ವರ್ಣಗೌರಿ ವ್ರತ ಈ ಹೆಸರೇ ಹೇಳುವಂತೆ ಸ್ವರ್ಣ ಎಂದರೆ ಬಂಗಾರ, ಬಂಗಾರದ ಬಣ್ಣದಂತೆ ಹೊಳೆಯುವ ಶ್ರೀ ಗೌರಿ ಎಂದು ಅರ್ಥ. ಅಂತಹ ಜಗನ್ಮಾತೆಯಾದ ಗೌರಿಯನ್ನು ಈ ಭಾದ್ರಪದ ಮಾಸ ಕೃಷ್ಣ ಪಕ್ಷ ತೃತೀಯ ತಿಥಿಯಂದು ಷೋಡಶೋಪಚಾರದಿಂದ ಪೂಜೆ ಮಾಡ್ತಾರೆ. ಈ ತಿಥಿ ಒಂದೊಂದು ಸಾರಿ ಗಣೇಶನ ಹಬ್ಬದ ದಿವಸವೂ ಬರುತ್ತದೆ, ಒಂದೊಂದು ಸಾರಿ ಮೊದಲನೆಯ ಗಣೇಶನ ಹಬ್ಬದಕ್ಕಿಂತ ಮೊದಲನೆಯ ದಿವಸವೂ ಬರುತ್ತದೆ. ಈ ಹಬ್ಬವನ್ನು ಹೆಣ್ಣು ಮಕ್ಕಳು ಮುತ್ತೈದೆಯರು ತುಂಬ ಪ್ರಾಚೀನ ಕಾಲದಿಂದ ಆಚರಿಸಿಕೊಂಡು ಬಂದಿರುವಂಥ ಸಂಪ್ರದಾಯ. ಈ ಆಚರಣೆ ಮಾಡಬೇಕಾದರೆ ಹೆಣ್ಣು ಮಕ್ಕಳು ಮುತ್ತೈದೆಯರು ಪಾಡ್ಯತಿಥಿಯಂದು ಅಭ್ಯಂಜನ ಮಾಡಿ ಮೊರೆದ ಬಾಗಿನಕ್ಕೆ ಅಣಿಯಾಗಿ ಮರವನ್ನು ಶುಭ್ರಗೊಳಿಸಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಚೆನ್ನಾಗಿ ಆರಿಸಿ ನಂತರ ಧಾನ್ಯಗಳು, ತೆಂಗಿನಕಾಯಿ, ಬಳೆ ಬಿಚ್ಚೋಲೆ, ಕನ್ನಡಿ, ಬಳೆಗಳು, 5 ಬಗೆಯ ಹಣ್ಣುಗಳು, ರವಿಕೆ ಕಣ ಮತ್ತು ತಾಯಿಗೆ, ಅತ್ತಿಗೆ, ನಾದಿನಿಯರಿಗೆ ಸೀರೆಯನ್ನು ಕೂಡ ಹಾಕುತ್ತಾರೆ. ಸುಮಂಗಲಿಯರು ಉಪಯೋಗಿಸುವ ವಸ್ತುಗಳು, ಮೊರದ ಬಾಗಿಣದಲ್ಲಿ ಇಡುವಂಥ ವಸ್ತುಗಳು ಅಂದರೆ ಅರಿಶಿಣ, ಕುಂಕುಮ, ಕನ್ನಡಿ, ಬಾಚಣಿಗೆ, ಕಾಡಿಗೆ, ಸಿಂಧೂರ, ಹೂವು, ಹಣ್ಣುಗಳು, ರವಿಕೆ ಕಣ, ಎಲ್ಲ ಥರದ ಬೇಳೆಕಾಳುಗಳು, ಅಕ್ಕಿ, ತೆಂಗಿನಕಾಯಿ, ಬೆಲ್ಲ, ವಸ್ತ್ರ, ಹೀಗೆ 16 ಪದಾರ್ಥಗಳನ್ನು ಮೊರದ ಬಾಗಿಣದಲ್ಲಿ ಇಡಲು ಸಿದ್ಧತೆಯನ್ನು ಮಾಡಿ ಇಟ್ಟುಕೊಳ್ಳಬೇಕು. ನೋಡಿ, 16 ಈ ಪದಾರ್ಥಗಳು: ಅರಿಶಿಣ ಗೌರಿದೇವಿ, ಕುಂಕುಮ ಮಹಾಲಕ್ಷ್ಮಿ, ಸಿಂಧೂರ ಸರಸ್ವತಿ, ಕನ್ನಡಿ ರೂಪಲಕ್ಷ್ಮಿ, ಬಾಚಣಿಗೆ ಶೃಂಗಾರಲಕ್ಷ್ಮಿ, ಕಾಡಿಗೆ ಲಜ್ಜಾಲಕ್ಷ್ಮಿ, ಅಕ್ಕಿ ಶ್ರೀಲಕ್ಷ್ಮಿ, ತೊಗರಿಬೇಳೆ, ಈ ಬೇಳೆಗಳು ನೋಡಿ, ತೊಗರಿಬೇಳೆ ವರಲಕ್ಷ್ಮಿ, ಉದ್ದಿನಬೇಳೆ ಸಿದ್ಧಲಕ್ಷ್ಮಿ, ತೆಂಗಿನಕಾಯಿ ಸಂತಾನಲಕ್ಷ್ಮಿ, ವೀಳ್ಯದ ಎಲೆ ಧನಲಕ್ಷ್ಮಿ, ಅಡಿಕೆ ಇಷ್ಟಲಕ್ಷ್ಮಿ, ಫಲಗಳು ಜ್ಞಾನಲಕ್ಷ್ಮಿ, ಬೆಲ್ಲ ರಸಲಕ್ಷ್ಮಿ, ವಸ್ತ್ರ ವಸ್ತ್ರಲಕ್ಷ್ಮಿ, ಇನ್ನು ಹೆಸರುಬೇಳೆ ವಿದ್ಯಾಲಕ್ಷ್ಮಿ. ಈ ಮೊರದ ಬಾಗಿಣದಲ್ಲಿ ಹಾಕುವ ಪದಾರ್ಥಗಳಿಗೆ ಎಷ್ಟೊಂದು ಮಹತ್ವವಾಗಿದೆ. ಎಲ್ಲವೂ ಲಕ್ಷ್ಮಿಯ ಸ್ವರೂಪಗಳೇ. ಅರಿಶಿಣ ದಾನ ಮಾಡುವುದರಿಂದ ರೋಗ ನಿವಾರಣೆಯಾಗುತ್ತದೆ. ಸುಮಂಗಲಿಯರಿಗೆ ಸೌಭಾಗ್ಯತನವು ವೃದ್ಧಿಸುತ್ತದೆ. ಸುಮಂಗಲಿಯರಿಗೆ ಸುಮಂಗಲಿತನ ಯಾವಾಗಲೂ ಇರಲಿ ಎಂಬ ಉದ್ದೇಶಕ್ಕೆ ಮೊದಲು ಅರಿಶಿಣವನ್ನು ಕೊಡುತ್ತಾರೆ. ಇನ್ನು ಕುಂಕುಮದಾನ, ಕುಂಕುಮವನ್ನು ಯಾರು ಧರಿಸುತ್ತಾರೋ
ಅವರು ಬಹಳ ತೇಜಸ್ಸು ಮತ್ತು ನಂಬಿಕೆ ಜಾಸ್ತಿ ಆಗುತ್ತದೆ. ಕುಂಕುಮ ಧಾರಣೆಯಿಂದ ದೈವಶಕ್ತಿ ಜಾಸ್ತಿ ಆಗುತ್ತದೆ. ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಕೋಪ ಹಠ ಎಲ್ಲವೂ ಕಮ್ಮಿ ಆಗುತ್ತದೆ. ಈ ರೀತಿ. ಇನ್ನು ಸಿಂಧೂರ ದಾನ, ಸತಿಪತಿ ಕಲಹ ನಿವಾರಣೆ, ರೋಗಬಾಧೆ ಋಣಬಾಧೆ ನಿವಾರಣೆಯಾಗುತ್ತದೆ. ಮನೆಯಲ್ಲಿ ಸಂದೇಹ ಒಳಜಗಳ ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತವೆ. ಕನ್ನಡಿ ರೂಪಲಕ್ಷ್ಮಿ, ಕನ್ನಡಿಯನ್ನು ದಾನ ಮಾಡಿದರೆ ಸಮಸ್ತ ವಾಸ್ತುದೋಷ ದೃಷ್ಟಿದೋಷ ನಿವಾರಣೆಯಾಗುತ್ತದೆ. ಕನ್ನಡಿಯ ಜೊತೆಗೆ ಬಾಚಣಿಗೆ ಇಡ್ತೀವಲ್ವ, ಬಾಚಣಿಗೆ ದಾನ ಮಾಡಿದರೆ ತಲೆಗೆ ಸಂಬಂಧಿಸಿದ ಕಾಯಿಲೆಗಳು ಯೋಚನೆಗಳು ಕಡಿಮೆಯಾಗುತ್ತವೆ ಮತ್ತು ರೂಪವತಿಯ ಆಗುತ್ತಾರೆ. ಕಾಡಿಗೆ ದೃಷ್ಟಿ ಆಗೋದು, ಕಣ್ಣಿನ ಕೆಳಗೆ ಕಪ್ಪಾಗೋದು ಈ ಕಾಡಿಗೆಯಿಂದ ಕಮ್ಮಿಯಾಗುತ್ತದೆ. ಪೂರ್ಣ ಸ್ತ್ರೀ ತತ್ವ ಹೆಚ್ಚಾಗುತ್ತದೆ. ಅಕ್ಕಿ, ಯಾರು ಅಕ್ಕಿಯನ್ನು ದಾನ ಮಾಡುತ್ತಾರೋ ಅವರಿಗೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸರ್ವ ರೋಗಗಳು ಯೋಚನೆಗಳು ನಿವಾರಣೆಯಾಗುತ್ತವೆ. ಆರೋಗ್ಯ ಭಾಗ್ಯವಾಗುತ್ತದೆ. ತೊಗರಿಬೇಳೆ ದಾನದಿಂದ ಕುಜದೋಷ ನಿವಾರಣೆಯಾಗುತ್ತದೆ. ವಂಶ ಪಾರಂಪರ್ಯವಾಗಿ ಬಂದಿರುವ ಕುಜದೋಷಗಳು ಸರ್ಪದೋಷಗಳು ಎಲ್ಲವೂ ನಿವಾರಣೆಯಾಗುತ್ತವೆ. ರಜಸ್ವಲೆ ದೋಷಗಳು ನಿವಾರಣೆಯಾಗುತ್ತದೆ. ಒತ್ತಡ ಕಡಿಮೆಯಾಗಿ ಆರೋಗ್ಯವಂತರಾಗುತ್ತಾರೆ ಮತ್ತು ಮನೆಯಲ್ಲಿ ಇರುವ ವಿವಾಹ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಉದ್ದಿನ ಬೇಳೆ, ಪಿತೃಶಾಪ ನಿವಾರಣೆಯಾಗುತ್ತದೆ. ಶ್ರಾದ್ದದಲ್ಲಿ ಮಾಡಿರುವ ಕೆಲವೊಂದು ತಪ್ಪುಗಳಿದ್ದರೆ ಆ ತಪ್ಪುಗಳ ಫಲ ಕಡಿಮೆಯಾಗುತ್ತದೆ. ಅಪಮೃತ್ಯು ನಿವಾರಣೆಯಾಗುತ್ತದೆ. ಅಗೋಚರ ರೋಗಗಳು ನಿವಾರಣೆಯಾಗುತ್ತವೆ ಮತ್ತು ಪತಿಯಲ್ಲಿರುವಂಥ ಸರ್ವದೋಷಗಳು ಕೂಡ ನಿವಾರಣೆಯಾಗುತ್ತವೆ. ತೆಂಗಿನಕಾಯಿ ಇಟ್ಟಿರ್ತೀವಲ್ವ, ತೆಂಗಿನಕಾಯಿಯಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ತೆಂಗಿನಕಾಯಿಗೆ ಇಷ್ಟಾರ್ಥ ಪ್ರದಾಯಿನಿ ಅಂತ ಕೂಡ ಹೆಸರಿದೆ. ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಕಾರ್ಯಗಳು ಪೂರ್ಣ ಫಲ ಕೊಡಬೇಕಾದರೆ ತೆಂಗಿನಕಾಯಿ ಕೊಡಲೇಬೇಕು. ಸರ್ವ ಕಾರ್ಯ ವಿಜಯವಾಗುತ್ತದೆ. ಆರೋಗ್ಯ ಭಾಗ್ಯ ನೆಮ್ಮದಿ ಸಂತೋಷ ಎಲ್ಲವೂ ದೊರೆಯುತ್ತವೆ ಮತ್ತು ಸಂತಾನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಉದರ ಸಂಬಂಧಿ ರೋಗಗಳು ಕೂಡ ನಿವಾರಣೆಯಾಗುತ್ತವೆ. ವೀಳ್ಯದೆಲೆ ಅಡಿಕೆ ಎರಡನ್ನೂ ಇಡ್ತೇವೆ. ವೀಳ್ಯದೆಲೆ ದೇವತೆಗೆ ಧನಲಕ್ಷ್ಮಿ. ತಾಂಬೂಲವನ್ನು ದಾನ ಮಾಡುವುದರಿಂದ ಧನಲಕ್ಷ್ಮಿ ಅನುಗ್ರಹವಾಗಿ ಧನ ಪ್ರಾಪ್ತಿಯಾಗುತ್ತದೆ. ಮಹಾಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ. ಅಡಿಕೆಗೆ ಸಂಸ್ಕೃತದಲ್ಲಿ ಪೂಗಿ ಫಲ ಎಂದು ಹೆಸರು. ಅಡಿಕೆಗೆ ಅಭಿಮಾನ ದೇವತೆ ಇಷ್ಟಲಕ್ಷ್ಮಿ. ಯಾರು ವೀಳ್ಯದೆಲೆ ಅಡಿಕೆ ತಾಂಬೂಲವನ್ನು ಪ್ರತಿದಿನ ಹಾಕಿಕೊಳ್ಳುತ್ತಾರೆ ಅವರ ಇಷ್ಟಾರ್ಥ ಬಯಕೆಗಳು ಬೇಗನೆ ನೆರವೇರುತ್ತವೆ. ಆದಷ್ಟು ಬರೀ ಅಡಿಕೆಯನ್ನು ತಿನ್ನಬಾರದು, ಜೊತೆಗೆ ಎಲೆ ಅಡಿಕೆ ತಿನ್ನಬೇಕು. ಇನ್ನು ಹಣ್ಣುಗಳು, ಫಲದಾನಕ್ಕೆ ಜ್ಞಾನಲಕ್ಷ್ಮಿ ಅಧಿಪತಿ. ದಾನ ಮಾಡಿದರೆ ಮನೆಯಲ್ಲಿ ಸಕಲ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಲಾಭವಾಗಿ ನಡೆಯುತ್ತದೆ. ದೇವಾಲಯಗಳಲ್ಲಿ ಹಣ್ಣು ನೈವೇದ್ಯ ಮಾಡಿಸಿ ಸುಮಂಗಲಿಯರಿಗೆ ದಾನ ಮಾಡಿದರೆ ಸ್ತ್ರೀ ಶಾಪಗಳು ಕೂಡ ನಿವಾರಣೆಯಾಗುತ್ತವೆ. ಬೆಲ್ಲ ದಾನ ಮಾಡಿದರೆ ಬೆಲ್ಲದ ಅಭಿಮಾನಿ ದೇವತೆ ರಸಲಕ್ಷ್ಮಿ. ಬೆಲ್ಲದಲ್ಲಿ ಬ್ರಹ್ಮದೇವರು, ಶ್ರೀಲಕ್ಷ್ಮಿ, ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯ ಇರುತ್ತದೆ. ಬೆಲ್ಲ ದಾನ ಮಾಡಿದರೆ ಬಹಳಷ್ಟು ಯೋಚನೆಗಳು ನಿವಾರಣೆಯಾಗುತ್ತವೆ. ನಿತ್ಯ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಜೀವನದಲ್ಲಿ ಉತ್ತಮ ಮಟ್ಟಕ್ಕೆ ಅಭಿವೃದ್ಧಿಯಾಗುತ್ತಾರೆ. ವಸ್ತ್ರಲಕ್ಷ್ಮಿ, ಸೀರೆ ಕಣಗಳಿಟ್ಟಾಗ ಸುಮಂಗಲಿಯರು ಪ್ರತ್ಯಕ್ಷ ಸ್ತ್ರೀ ದೇವತೆಗಳ ಸ್ವರೂಪ ಹಾಗೂ ಕುಲದೇವತೆಯ ಸ್ವರೂಪ, ಆದಿಶಕ್ತಿಯ ಸ್ವರೂಪ ಅಂತ ತಿಳಿದು ಬಾಗಿಣ ಕೊಡುವಾಗ ವಸ್ತ್ರದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ವಸ್ತ್ರ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಕುಲದೇವತೆ ತೃಪ್ತಿಯಾಗುತ್ತಾಳೆ. ಸುಮಂಗಲಿ ದೋಷಗಳು ನಿವಾರಣೆಯಾಗುತ್ತವೆ. ಮನೆಯಲ್ಲಿನ ಸ್ತ್ರೀ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಹೆಸರು ಬೇಳೆ ವಿದ್ಯಾಲಕ್ಷ್ಮಿ. ವಿದ್ಯಾಲಕ್ಷ್ಮಿ ಹೆಸರು ಕೇಳಿದಾಗ ಎಲ್ಲರಿಗೂ ಸಂತೋಷವಾಗುತ್ತದೆ. ವಿದ್ಯೆ ಎಂದರೆ ಸರಸ್ವತಿ,
ಲಕ್ಷ್ಮಿ ಎಂದರೆ ಶ್ರೀ ಮಹಾಲಕ್ಷ್ಮಿ ಎಂದು ಅರ್ಥ. ಹೆಸರು ಬೇಳೆಯನ್ನು ದಾನ ಮಾಡಿದವರಿಗೂ ತೆಗೆದುಕೊಂಡವರಿಗೂ ಸರಸ್ವತೀ ದೇವಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಶಾಶ್ವತವಾದ ಅನುಗ್ರಹವಾಗುತ್ತದೆ. ಹೆಸರು ಬೇಳೆ ದಾನದಿಂದ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣ ಇರುತ್ತದೆ. ಮನೆಯಲ್ಲಿ ಒಳಜಗಳಗಳು ನಿವಾರಣೆಯಾಗುತ್ತವೆ. ದೇವಿಗೆ ಹೆಸರುಬೇಳೆ ತುಂಬ ಇಷ್ಟ. ಇದರಿಂದ ದೇವಿ ಸುಪ್ರಸನ್ನಳಾಗುತ್ತಾಳೆ. ಮನೆಯಲ್ಲಿ ಎಲ್ಲರೂ ತುಂಬ ವಿದ್ಯಾವಂತರಾಗುತ್ತಾರೆ. ಮೊರದ ಬಾಗಿಣಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತ ಹೇಳ್ತಾರೆ. ಮರದ ಬಾಗಿಣಲ್ಲಿ ನಾರಾಯಣನ ಅಂಶ ಇರುತ್ತದೆ. ಮರವೆಂಬ ನಾರಾಯಣ ಮತ್ತು ಒಳಗಿರುವ 16 ಸ್ವರೂಪದ ಲಕ್ಷ್ಮಿಯರು ಈತರ ಜೊತೆಯಲ್ಲಿ ದಂಪತಿಗಳು ಲಕ್ಷ್ಮೀ ನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ ಮತ್ತು ಸುಮಂಗಲಿತನ ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ 16 ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಈ ಮರದಲ್ಲಿ ಈ ಎಲ್ಲ ವಸ್ತುಗಳನ್ನು ಹಾಕಿ ಸುಮಂಗಲಿಯರು ಸುಮಂಗಲಿಯರಿಗೆ ದಾನವಾಗಿ ಕೊಡುತ್ತಾರೆ. ಈ 16 ಸ್ವರೂಪದ ಸುಮಂಗಲಿಯರು ಅಂದರೆ ಲಕ್ಷ್ಮೀ ಸ್ವರೂಪದವರು. ಈ 16 ದೇವತೆಗಳು ಸಂಸಾರದಲ್ಲಿ ಯಾವುದೇ ತರಹದ ಕಷ್ಟ, ನೋವು, ದುಃಖ ಯಾವುದೇ ಬಂದರೂ ನಮ್ಮನ್ನು ರಕ್ಷಿಸಲಿ ಎಂದು ನೆನೆದು ಬಾಗಿಣವನ್ನು ಕೊಡುತ್ತಾರೆ. ಮತ್ತು ಈ 16 ದೇವತೆಗಳನ್ನು ಸ್ಮರಿಸುತ್ತಾ ಸ್ವರ್ಣಗೌರಿ ಹಬ್ಬದಲ್ಲಿ 16 ಎಳೆಯ ದಾರವನ್ನು ಸಿದ್ಧತೆ ಮಾಡಿಕೊಳ್ಳುತ್ತಾರೆ, ಪೂಜೆ ಮಾಡುತ್ತಾರೆ. ಅದಕ್ಕೆ ಹೋರಾ ಪೂಜೆ ಅಂತ ಹೆಸರು. 16 ಎಳೆಯ ಅರಿಶಿನ ದಾರ, 16 ಗಂಟುಗಳು, 16 ಬಾಗಿನ, 16 ಎಳೆ ಗೆಜ್ಜೆ ವಸ್ತ್ರ ಪೂಜಿಸಬೇಕೆಂದು ಹೇಳುತ್ತಾರೆ. ಈ ಸ್ವರ್ಣಗೌರಿ ವ್ರತದಲ್ಲಿ 16 ಎಳೆ ಹಾಗೂ 16 ಗಂಟುಗಳಿಂದ ಕೂಡಿದ ದಾರವನ್ನು ಸ್ತ್ರೀಯರು ಧರಿಸುವಂಥ ಸಂಪ್ರದಾಯ ಇದೆ. ಈ 16 ಸಂಖ್ಯೆಯ ವಿಶೇಷ ಏನೆಂದರೆ ಇಡೀ ಸೃಷ್ಟಿಯು ಪುರುಷ ಹಾಗೂ ಪ್ರಕೃತಿ ಸ್ವರೂಪವಾದುದು. ಶ್ರೀ ಸ್ವರ್ಣಗೌರಿಯು ಪ್ರಕೃತಿ ಮಾತೆ. ಇವಳ ಅನುಗ್ರಹದಿಂದಲೇ ಸಮಸ್ತ ಸೃಷ್ಟಿಯು ವಿಸ್ತಾರವಾಗಿ ಬೆಳೆಯುವುದು. ಹೀಗೆ ಸೃಷ್ಟಿ ವಿಸ್ತಾರವಾಗುವ ಕೊನೆಯ ಹಂತಗಳಾದ ಸೂಕ್ಷ್ಮ ರೂಪವಾದ ಪಂಚತನ್ಮಾತ್ರಗಳು. ಪಂಚತನ್ಮಾತ್ರಗಳೆಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವುಗಳು ವ್ಯಕ್ತವಾಗುವ ಪೃಥ್ವಿ, ನೀರು, ಅಗ್ನಿ, ವಾಯು, ಆಕಾಶ ಈ ಪಂಚಭೂತಗಳು ಹಾಗೂ ಪಂಚಕರ್ಮೇಂದ್ರಿಯಗಳು ಇವಿಷ್ಟೂ ಸೇರಿ 15 ತತ್ವಗಳು ಹಾಗೂ ಮನಸ್ಸು ಇವೆಲ್ಲವೂ ಸೇರಿ 16 ತತ್ವಗಳಿಗೂ ಶ್ರೀದೇವಿಯೇ ಅಧಿಷ್ಠಾತ್ರಿ. ಈ 16 ಎಳೆಗಳು ನಮ್ಮನ್ನು ಪರಮಾತ್ಮ ತತ್ವದತ್ತ ಕರೆದೊಯ್ಯುವ ನಾಡಿ ಮಾರ್ಗಗಳ ಪ್ರತೀಕ. ಈ ಗಂಟುಗಳು ಮೇಲೆ ಹೇಳಿರುವ ತತ್ವಗಳ ಪ್ರತೀಕವಾದಂಥವು. ಪ್ರಕೃತಿ ಮಾತೆಯಾದ ಸ್ವರ್ಣಗೌರಿಯು ಮೂಲದಲ್ಲಿ ಬಂಗಾರದ ವರ್ಣದಲ್ಲಿ ಬೆಳಗುವವಳು. ಆದ್ದರಿಂದ ಅವಳ ಅನುಗ್ರಹವನ್ನು ಬಯಸಿ ಈ ಧರಿಸುವ 16 ಎಳೆಗಳುಳ್ಳ ದಾರಕ್ಕೆ ಅರಿಶಿಣವನ್ನೇ ಹಚ್ಚಿ ಧರಿಸುವಂಥ ರೂಢಿ ಇದೆ. ಈ ದೋರವನ್ನು ಭಾದ್ರಪದ ಶುದ್ಧ ತೃತೀಯದಂದು ಪಾರ್ವತಿ ಹಾಗೂ ಪರಮೇಶ್ವರರನ್ನು ಮತ್ತು ಅವರ ಅಂತರ್ಯಾಮಿಯಾದ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಆವಾಹಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಈ 16 ಗಂಟುಗಳುಳ್ಳ ದಾರವನ್ನು ಕೂಡ ಪೂಜೆ ಮಾಡಿ ಕೈಗೆ ಕಟ್ಟಿಕೊಳ್ಳಬೇಕು. ಸ್ತ್ರೀಯರು ಎಡಗೈಗೆ ಮುಟ್ಟಿಸಿ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ ಅಥವಾ ಕೊರಳಿನಲ್ಲಿಯೂ ಕೂಡ ಧರಿಸಬಹುದು. ಈ ಸ್ವರ್ಣಗೌರಿಯನ್ನು ಭಕ್ತಿಯಿಂದ ಪೂಜಿಸಿ ದಾರವನ್ನು ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ ಅಥವಾ ಕೊರಳಲ್ಲಿ ಕೂಡ ಧರಿಸಿಕೊಳ್ಳುತ್ತಾರೆ. ಗೌರಿ ಮೂರ್ತಿಯನ್ನು ಶೃಂಗರಿಸಿ ತೋರಣದಿಂದ ಮಂಟಪವನ್ನು ಹಾಕಿ ಮನೆಯ ಮುಂಬಾಗಿಲನ್ನು ಅಲಂಕಾರ ಮಾಡಿ ಪತ್ರೆ, ಹೂವು, ಎಲ್ಲ ತೆಂಗಿನಕಾಯಿ, ದೋರ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ನಂತರ 16 ಗಂಟು ಹಾಕಿ ಕೂಡ ಸಿದ್ಧಪಡಿಸಿಕೊಂಡಿರುವಂಥದ್ದು. ಪಂಚಾಮೃತ ಅಭಿಷೇಕಕ್ಕೆ ಮಧುಪರ್ಕ, ಮಂಗಳಾರತಿ ಬತ್ತಿಗಳು ಮತ್ತು ಒಂದು ತಟ್ಟೆಯಲ್ಲಿ ಉಪಾಯನ ದಾನಕ್ಕಾಗಿ 2 ತೆಂಗಿನಕಾಯಿ, 4 ವೀಳ್ಯದೆಲೆ ಅಡಿಕೆಗಳು, ಅದರ ಜೊತೆಗೆ ದಕ್ಷಿಣೆ, ಸ್ವಲ್ಪ ಅಕ್ಕಿ, ಅದನ್ನು ಮುಚ್ಚಲು ಒಂದು ತಟ್ಟೆ ಅಥವಾ ಬಾಳೆ ಎಲೆ ಇದನ್ನು ಇಟ್ಟುಕೊಂಡಿರಬೇಕು. ಇನ್ನು ಕೆಲವರು ಮಂಗಳಗೌರಿಯನ್ನು ಇಟ್ಟು ಪೂಜೆ ಮಾಡ್ತಾರೆ.
ಇಲ್ಲ ಅರಿಶಿನ ಗೌರಿಯನ್ನು ಇಡುವ ಪದ್ಧತಿ ಇರುತ್ತದೆ. ಅವರವರ ಸಂಪ್ರದಾಯದಂತೆ ಜಗನ್ಮಾತೆಯನ್ನು ಆ ರೀತಿಯಾಗಿ ಸ್ಥಾಪಿಸಿ ಪೂಜೆ ಮಾಡಬೇಕು. ಹಾಗೆಯೇ ಕಲಶದಲ್ಲಿ ಗಂಗೆಯನ್ನು, ಅದಕ್ಕೆ 5 ವೀಳೆಯದ ಎಲೆಯನ್ನು ಇಟ್ಟು ಯಾವುದಾದರೂ ಹಣ್ಣನ್ನು ಕಲಶದಲ್ಲಿ ಇಡಬೇಕು. ಆ ಕಲಶದ ಸುತ್ತಲೂ ಸುಣ್ಣ ಬಣ್ಣ ಅಂತ ಹೇಳ್ತಾರೆ, ಸುಣ್ಣ ಹಚ್ಚಿ ಗೆರೆ ಎಳೆದು ಮಧ್ಯದಲ್ಲಿ 4 ಕಡೆ ಅರಿಶಿಣ ಕುಂಕುಮ ಹಚ್ಚಬೇಕು. ಒಂದು ತಟ್ಟೆಯಲ್ಲಿ ಹಳದಿ ಅರಿಶಿನ ಹಾಕಿ ವಸ್ತ್ರವನ್ನು ಸಿದ್ಧಪಡಿಸಿಕೊಂಡು ಆ ವಸ್ತ್ರವನ್ನು ಹಾಸಿ 2 ವೀಳೆಯದೆಲೆ ಜೊತೆ 2 ಬಟ್ಲಡಿಕೆ ಇಟ್ಟು ಗೌರಿಯ ಮೂರ್ತಿ, ಅರಿಶಿನ ಗೌರಿ ಅಥವಾ ಮರಳ ಗೌರಿಯನ್ನು ಅದರ ಮೇಲೆ ಇಡಬೇಕು. ನಂತರ ಜೊತೆಯಲ್ಲಿ ಸಿದ್ಧಪಡಿಸಿದ ಕಲಶವನ್ನು ಸ್ಥಾಪನೆ ಮಾಡಬೇಕು. ಅವರವರ ಮನೆಯಲ್ಲಿ ಪೂಜಿಸುವ ಒಂದು ಸಂಪ್ರದಾಯ. ಕೆಲವರು ಪುರೋಹಿತರನ್ನು ಕರೆದು ಪೂಜಿಸುತ್ತಾರೆ, ಕೆಲವರು ಆ ಪುಸ್ತಕವನ್ನು ಇಟ್ಟುಕೊಂಡು ಅದರಂತೆ ಪೂಜೆ ಮಾಡುತ್ತಾರೆ. ಯಾವುದೇ ರೀತಿ ಪೂಜೆ ಮಾಡಲಿ, ಪೂಜೆ ಆದ ನಂತರ ಮೊರದ ಬಾಗಿಣವನ್ನು ಕೊಡುವಾಗ ಶ್ರದ್ಧಾಪೂರ್ವಕವಾಗಿ ಆ ಒಂದು ಮಂತ್ರ ಹೇಳಿ ದಾನ ಕೊಡುವಂಥ ಒಂದು ಸಂಪ್ರದಾಯ ಇದೆ. ರಾಮಪತ್ನಿ ಮಹಾಭಾಗಿ ಪುಣ್ಯಮೂರ್ತಿ ನಿರಾಮಯೇ ಮಯಾ ದತ್ತ ಸೂರ್ಪಾಣಿ ಗ್ರಹಾಣೆ ಮಾನಿ ಜಾನಕಿ ಅಂತ ಈ ಒಂದು ಮಂತ್ರವನ್ನು ಹೇಳಿ ಮರದ ಬಾಗಿಣವನ್ನು ಕೊಡಬೇಕು. ಕೆಲವರಲ್ಲಿ ಉಪ್ಪಕ್ಕಿ ಇಡುವ ಸಂಪ್ರದಾಯವಿರುತ್ತದೆ. ತೊಗರಿಬೇಳೆ ಮತ್ತು ಅಕ್ಕಿಯನ್ನು ಬಳಸಿ 3 ಸಾರಿ ಇದು ಒಂದು ಮಂತ್ರ ಇದೆ. ಅತ್ತೆ ಆಜ್ಞೆ ಇರಲಿ, ಮಾವನ ಆಜ್ಞೆ ಇರಲಿ, ಗಂಡನ ಆಜ್ಞೆ ಇರಲಿ, ಸ್ವರ್ಗಕ್ಕೆ ಹೋದರೂ ಸವತಿ ಕಾಟ ಬೇಡ ಅಂತ ಹೇಳ್ತಾ 3 ಬಾರಿ ಈ ಮಂತ್ರದಿಂದ ಉಪ್ಪಕ್ಕಿಯನ್ನು ಇಡಬೇಕು. ಅವರ ಪದ್ಧತಿ, ಅವರ ಸಂಪ್ರದಾಯವಿದ್ದರೆ ಇದನ್ನು ಮಾಡಬೇಕು. ನಂತರ ದೇವರನ್ನು ವಿಸರ್ಜನೆ ಅವರ ಮನೆಯಲ್ಲಿ 2 ದಿವಸ 3 ದಿವಸ ಅವ್ರ ಮನೆಗೆ ಹೇಗೆ ಇರುತ್ತದೋ ಆ ಸಂಪ್ರದಾಯದಂತೆ ದೇವರನ್ನು ವಿಸರ್ಜನೆ ಮಾಡುವ ಮುಂಚೆ ದೇವರನ್ನು ಕದಲಿಸಿ ಸೋಬಲಕ್ಕಿ ಇಡುವಂಥ ಒಂದು ಸಂಪ್ರದಾಯ ಇದೆ. ಅದಕ್ಕೆ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಬಟ್ಟಲನ್ನು ಉಪಯೋಗಿಸಿ ಬೆಲ್ಲದಚ್ಚು, ಬಳೆ ಬಿಚ್ಚೋಲೆ, ವೀಳೆಯದೆಲೆ, ಅಡಿಕೆ, ದಕ್ಷಿಣೆ, ಸೀರೆ, 2 ರವಿಕೆ ಕಣ, ಹಣ್ಣುಗಳಾದ ದಾಳಿಂಬೆ, ಚೇಪೆಹಣ್ಣು, ಸೀತಾಫಲ, ಸಪೋಟ, ಮೂಸಂಬಿ, ಕಿತ್ತಳೆ ಫಲ ಈ ಎಲ್ಲವನ್ನು ಸೋಬಲಕ್ಕಿ ಇಡುವಂಥ ಒಂದು ಸಂಪ್ರದಾಯ. ನಂತರ ಮಂಗಳಾರತಿ ಮಾಡಿ ದೇವಿಯ ಜೊತೆ ಗಣೇಶನನ್ನು ವಿಸರ್ಜನೆ ಮಾಡುವ ಸಂಪ್ರದಾಯ ಇದೆ. ಆ ಸಂಪ್ರದಾಯದಲ್ಲಿ ಮೊಸರನ್ನವನ್ನು ಮೂರ್ತಿಯ ಜೊತೆ ವಿಸರ್ಜಿಸಿ ಅದರಲ್ಲಿ ಸ್ವಲ್ಪ ತೆಗೆದುಕೊಂಡು ಮನೆಯವರೆಲ್ಲ ಅದನ್ನು ಸೇವಿಸುತ್ತಾರೆ. ಮುತ್ತೈದೆ ದೇವತೆಯರು ಎಂದರೆ 16 ಜನರು. ಇವರನ್ನು ಷೋಡಶ ಲಕ್ಷ್ಮಿಯರು ಎಂದು ಕೂಡ ಕರೆಯುತ್ತಾರೆ. ಗೌರಿ, ಪದ್ಮ, ಶುಚಿ, ಮೇಧಾ, ಸಾವಿತ್ರಿ, ವಿಜಯ, ಜಯ, ದೇವಸೇನ, ಸಾಹ, ಮಾತರಲೋಕ, ಮಾತಾರ, ಶಾಂತಿ, ಪೃಥ್ವಿ, ಧೃತಿ, ತುಷ್ಟಿ, ಸ್ವಧಾದೇವಿ. ಹೀಗೆ ಸೆರಗಿನಲ್ಲಿ ಮಹಾಲಕ್ಷ್ಮಿಯು ಸೌಭಾಗ್ಯ ರೂಪದಲ್ಲಿರುವುದರಿಂದ ಸೆರಗು ಹಿಡಿದು ಮರದ ಬಾಗಿಣವನ್ನು ಕೊಡುತ್ತಾರೆ. ಮರದ ಬಾಗಿಣವನ್ನು ಕೊಡುವಾಗ ಯಾವಾಗಲೂ ಸೆರಗನ್ನು 2 ಕೈಲಿ ಹಿಡಿದುಕೊಂಡು ಕೊಡುವಂಥ ಸಂಪ್ರದಾಯವಿದೆ. ಮರದ ಬಾಗಿಣಕ್ಕೆ ಸಂಸ್ಕೃತದಲ್ಲಿ ವೇಣುಪಾತ್ರ ಅಂತ ಹೇಳ್ತಾರೆ. ಯಾಕೆಂದರೆ ಮರದಲ್ಲಿ ನಾರಾಯಣನ ಅಂಶ ಇರ್ತದೆ. ಅದರ ಒಳಗಿರುವ 16 ಪದಾರ್ಥಗಳು, ಈ 16 ಷೋಡಶ ಲಕ್ಷ್ಮಿಯರು ಅದರಲ್ಲಿ ನಾರಾಯಣನ ಜೊತೆ ಆವಾಹನೆಯಾಗಿ ಇರುತ್ತಾರೆ. ಈ 16 ತರಹ ಜೊತೆ ದಂಪತಿಗಳು ಲಕ್ಷ್ಮೀನಾರಾಯಣರ ತರಹ ಇರಲಿ ಅನ್ನೋ ಕಾರಣಕ್ಕೆ, ಸುಮಂಗಲಿತನ ಯಾವಾಗಲೂ ಇರಲಿ ಅನ್ನುವ ಕಾರಣಕ್ಕೆ 16 ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಈ ಬಾಗಿಣವನ್ನು ಕೊಡುವ ಸಂಪ್ರದಾಯ ತುಂಬ ಸುಂದರ, ಆನಂದದಾಯಕ, ಶ್ರೇಷ್ಠವಾದಂಥದ್ದು. ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡ್ತಾರೆ, ನಾವು ಕೂಡ ಮಾಡ್ತೀವಿ. ಚಿಕ್ಕವರಿರುವಾಗ ಅವರು ಮಾಡುವಂತ ಹೇಳಿದ್ದನ್ನು ಮಾಡ್ತಾ ಇರ್ತೀವಿ. ಆದರೆ ಇದರ ಅರ್ಥವನ್ನು ತಿಳಿದುಕೊಂಡು ಮಾಡಿದಾಗ ಆಗುವ ಸಂತೋಷ, ಆನಂದ ಹೇಳಲು ಅಸದಳ. ಈ ಸ್ವರ್ಣಗೌರಿ ವ್ರತವನ್ನು ಪಾರ್ವತಿಯು ಬಾಲ್ಯದಿಂದಲೂ ಶಿವನನ್ನೇ ಪತಿಯನ್ನಾಗಿ ಹೊಂದಲು ಶಿವಾಂತರ್ಯಾಮಿ ಮತ್ತು ಶಿವನ ಉಪಾಸ್ಯ ಮೂರ್ತಿ ಸೀತಾರಾಮನನ್ನು
12 ವರ್ಷಗಳ ಕಾಲ ಬರೀ ಗಾಳಿಯನ್ನೇ ಸೇವಿಸಿ ತಪವನ್ನು ಆಚರಿಸಿದಳು. ಇದರಿಂದ ಸಂತುಷ್ಟನಾದ ಶಿವಾಂತರ್ಯಾಮಿಯು ಪಾರ್ವತಿಯನ್ನು ಅನುಗ್ರಹಿಸಿದನು. ಈ ಮಧ್ಯದಲ್ಲಿ ಹಿಮಾಲಯನು ತನ್ನ ಮಗಳ ಪೂರ್ವ ಇತಿಹಾಸವನ್ನು ತಿಳಿಯದೆ ನಾರಾಯಣನಿಗೆ ಪಾರ್ವತಿಯನ್ನು ಮದುವೆ ಮಾಡಿಕೊಡಲು ನಿಶ್ಚಯಿಸಿದನು. ಪಾರ್ವತಿಯಾದರೆ ಇದರಿಂದ ಖಿನ್ನಳಾಗಿ ಮನೆಯನ್ನು ತ್ಯಜಿಸಿ ಕಾಡಿನಲ್ಲಿ ಹೊರಟಳು. ಮರಳಿನಿಂದ ಲಿಂಗವನ್ನು ತಯಾರಿಸಿ ಭಕ್ತಿಯಿಂದ ಪೂಜಿಸಿದಳು. ಉಪವಾಸದಿಂದ ಇದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನನ್ನು ಮೆಚ್ಚಿಸಿದಳು. ಅಂದು ಭಾದ್ರಪದ ಶುಕ್ಲ ತೃತೀಯಾ ತಿಥಿಯಾಗಿತ್ತು. ಭಾದ್ರಪದ ಶುಕ್ಲ ತೃತೀಯಾಯಾಂ ಸಾಗತ ವನಮುತ್ತಮಂ ಕೃತ್ವಾ ವಾಲುಕಲಿಂಗಂ ಚ ಪೂಜಯಾಮಾಸ ಪಾರ್ವತಿ. ಹಿಮಾಲಯನಾದರೂ ಮಗಳನ್ನು ಸಂದರ್ಶಿಸಿ ನಿನ್ನನ್ನು ಶಿವನಿಗೇ ಕೊಟ್ಟು ವಿವಾಹ ಮಾಡಿಕೊಡುವೆನು ಎಂದು ಸಂತೈಸಿ ಶಿವನಿಗಾಗಿ ದೂತನನ್ನು ಕಳುಹಿಸಿ ಹಾಗೂ ಪಾರ್ವತಿಗೆ ಶಿವನೊಂದಿಗೆ ವಿವಾಹವನ್ನು ಮಾಡಿದನು. ಪಾರ್ವತಿಯು ಭಾದ್ರಪದ ಶುಕ್ಲ ತೃತೀಯಾದಂದು ಮಾಡಿದ ಶಿವನ ಕುರಿತ ಈ ತಪಸ್ಸಿನಿಂದ ಶಿವನ ಅರ್ಧಾಂಗಿಯಾದಳು. ಅಖಂಡ ಸೌಭಾಗ್ಯವನ್ನು ಪಡೆದಳು. ಏತದ್ವ್ರತ ಪ್ರಭಾವೇನ ಮಾಮ ಚಾರ್ಧಾಸನಂ ಗತ ಸೌಭಾಗ್ಯಂ ಚ ತಯಾ ಪ್ರಾಪ್ತಂ ವ್ರತರಾಜ ಪ್ರಭಾವಿತಃ. ಅಂದಿನಿಂದ ಗೌರಿಯು ಮಾಡಿದ ವ್ರತವು ಲೋಕದಲ್ಲಿಯೂ ಪ್ರಚಾರವಾಗಿ ಅಖಂಡ ಸೌಭಾಗ್ಯಕ್ಕಾಗಿ ಉಮಾಮಹೇಶ್ವರರನ್ನು ಪೂಜಿಸುವುದು ರೂಢಿಯಲ್ಲಿದೆ, ಸಂಪ್ರದಾಯವಾಗಿದೆ. ತದಾ ಪ್ರಭೃತಿ ಲೋಕೇಶು ವ್ರತಮೇತತ್ ಪ್ರಕಾಶಿತಂ. ಭಾದ್ರಪದ ಶುಕ್ಲ ತೃತೀಯಾಯಾಂ ಕಾರ್ಯಂ ಸೌಭಾಗ್ಯ ಪ್ರಾಪ್ತಯೇ. ಪೂಜೆಯ ಮೊದಲು ಏನನ್ನೂ ತಿನ್ನದೆ ಭಕ್ತಿಯಿಂದ ಪೂಜಿಸಿ 16 ಗ್ರಂಥಿಗಳುಳ್ಳ ದಾರವನ್ನು ಉಮಾಮಹೇಶ್ವರರ ಅಂತರ್ಯಾಮಿಯಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಆವಾಹಿಸಿ ಪೂಜಿಸಿ ದಂಪತಿಗಳನ್ನು ವಸ್ತ್ರಾದಿಗಳಿಂದ ಪೂಜಿಸಿ ಭೋಜನಾದಿಗಳಿಂದ ತೃಪ್ತಿಪಡಿಸಿ ಈ ವ್ರತ ಮಾಡುವವರು ಭುಂಜಿಸಬೇಕು. ಈ ವ್ರತವನ್ನು ಚಂದ್ರಪ್ರಭ ರಾಜನು ತನ್ನ ಪತ್ನಿಯರಿಂದ ಮಾಡಿಸಿ ಸಾಂಸಾರಿಕ ಸುಖವನ್ನು ಕೂಡ ಪಡೆದನು. ಸರಸ್ವತೀ ನದಿಯ ಮೇಲಿರುವ ಸುವಿಲಾ ಎಂಬ ನಗರದ ರಾಜನಾದ ಚಂದ್ರಪ್ರಭನು ಮಹಾದೇವಿ ವಿಶಾಲ ಎಂಬ ರಾಣಿಯರೊಂದಿಗೆ ಸುಖವಾಗಿದ್ದ. ಮಹಾದೇವಿಯು ರಾಜನಿಗೆ ಅತ್ಯಂತ ಪ್ರಿಯಳಾಗಿದ್ದಳು. ಒಂದು ದಿನ ರಾಜನು ಬೇಟೆಗಾಗಿ ಕಾಡಿಗೆ ಹೋಗಿದ್ದನು. ಕಾಡಿನಲ್ಲಿ ಅಪ್ಸರೆಯರು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದರು. ರಾಜನು ಅವರನ್ನು ಕುರಿತು, ಇದು ಯಾವ ವ್ರತ, ಈ ವ್ರತಾಚರಣೆಯಿಂದ ಯಾವ ಫಲ ಹೊಂದುತ್ತದೆ ಅಂತ ಪ್ರಶ್ನೆ ಮಾಡಿದಾಗ, ವಿಧಾನಂ ಕೀದೃಶಂ ವೃತಂ ಕಿಂ ಫಲಂ ವಿಸ್ತರಾನ್ಮಮ. ಅಪ್ಸರೆಯರು ಹೀಗೆಂದರು, ರಾಜನೇ, ಇದು ಸಕಲ ಸಾಂಸಾರಿಕ ಸುಖಗಳನ್ನೂ ನೀಡುವ ಹಾಗೂ ಸರ್ವ ಸಂಪತ್ತುಗಳನ್ನೂ ನೀಡುವ ವ್ರತವಾಗಿದೆ. ಆ ರಾಜನು ಆ ವ್ರತವನ್ನು ಮಾಡುವ ವಿಧಾನವನ್ನು ಕೇಳ್ತಾನೆ. ಅಪ್ಸರೆಯರು ಆ ವ್ರತದ ಕುರಿತು ಹೀಗೆ ಹೇಳ್ತಾರೆ. ಭಾದ್ರಪದ ಶುದ್ಧ ತೃತೀಯಾದಂದು ಪಾರ್ವತಿ ಹಾಗೂ ಮಹೇಶ್ವರರನ್ನು ಮತ್ತು ಅವರ ಅಂತರ್ಯಾಮಿ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಆವಾಹಿಸಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಂತರ 16 ಗಂಟುಗಳುಳ್ಳ ದಾರವನ್ನು ಪೂಜಿಸಿ ಕೈಗೆ ಕಟ್ಟಿಕೊಳ್ಳಬೇಕು. ಸ್ತ್ರೀಯರಾದರೂ ಎಡಗೈಗೆ ಮುಟ್ಟಿಸಿ ಬಲಗೈಗೆ ಕಟ್ಟಿಕೊಳ್ಳಬೇಕು ಅಥವಾ ಕಂಠದಲ್ಲಿಯೂ ಧರಿಸಬಹುದು. ದೇವದೇವ ಸಮಾಗಚ್ಚ ಪ್ರಾರ್ಥಯೇಹಂ ಜಗತ್ಪತೆ ಇಮಾಂ ಮಯಾ ಕೃತಂ ಪೂಜಾ ಗ್ರಹಣ ಸುರಸತ್ತಮ. ಹೀಗೆ ಆವಾಹಿಸಿ ಪಾರ್ವತಿ ಪರಮೇಶ್ವರರನ್ನು ಪೂಜಿಸಬೇಕು. ರಾಜನು ಅಪ್ಸರೆಯರು ತಿಳಿಸಿದಂತೆ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ಅರಮನೆಗೆ ಬರುತ್ತಾನೆ. ಏವಂ ದೇವ್ಯಾ ವ್ರತಂ ಕೃತ್ವಾ ಆಜಗಾಮ ನಿಜಂ ಗೃಹಂ. ರಾಜನ ಕೈಯಲ್ಲಿರುವ 16 ಗ್ರಂಥಿಗಳುಳ್ಳ ದಾರವನ್ನು ನೋಡಿದ ಜ್ಯೇಷ್ಠ ಭಾರ್ಯೆಯಾದ ಮಹಾದೇವಿಯು ಕೋಪಿಷ್ಠಳಾಗಿ ಅದನ್ನು ಕಿತ್ತು ಬಿಸಾಡುತ್ತಾಳೆ. ಆ ದಾರವು ಒಣಗಿದ ಗಿಡದ ಮೇಲೆ ಬಿದ್ದಾಗ ಒಣಗಿದ ಗಿಡವು ಚಿಗುರುತ್ತದೆ. ತ್ರೋಟ ಇತ್ವಾಚ ಚಕ್ಷೇಪ ಬಾಹ್ಯೆ ಶಿಷ್ಯತರೂಪರಿ ತೇನ ಸಂಸ್ಪೃಷ್ಟ ಮಾತ್ರೇಣ ತರು ಪಲ್ಲವಿತೋ ಭವೇತ್. ಎರಡನೆಯ ಹೆಂಡತಿಯಾದ ವಿಶಾಲೆಯು
ದಾರದ ಮಹಿಮೆಯನ್ನು ತಿಳಿದು ಆ ದಾರವನ್ನು ತಾನೇ ಧರಿಸುತ್ತಾಳೆ. ಇದರಿಂದ ರಾಜನ ಪ್ರೀತಿಗೆ ಪಾತ್ರಳಾಗುತ್ತಾಳೆ. ಜ್ಯೇಷ್ಠಳಾದರೂ ಗೌರಿಗೆ ಅಪಚಾರ ಮಾಡಿದ್ದರಿಂದ ರಾಜನಿಂದ ತ್ಯಜಿಸಲ್ಪಟ್ಟು ದುಃಖಿತಳಾಗುತ್ತಾಳೆ ಆ ಜ್ಯೇಷ್ಠಳಾದ ಆ ಹಿರಿಯ ಹೆಂಡತಿ ಮಹಾದೇವಿ. ಹೀಗೆ ಗಂಡನಿಂದ ತ್ಯಜಿಸಲ್ಪಟ್ಟು ದುಃಖಿತಳಾಗಿ ಪಶ್ಚಾತ್ತಾಪ ದಗ್ಧಳಾಗಿ ಗೌರಿಯನ್ನು ಭಕ್ತಿಯಿಂದ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದಾಗ ಗೌರಿಯು ಪ್ರತ್ಯಕ್ಷಳಾಗುತ್ತಾಳೆ. ಮಹಾದೇವಿ ಎಂಬ ಜ್ಯೇಷ್ಠ ಭಾರ್ಯೆಯು ಗೌರಿಯನ್ನು ಹೀಗೆ ಪ್ರಾರ್ಥಿಸುತ್ತಾಳೆ. ಜಯದೇವಿ ನಮಸ್ತುಭ್ಯಂ ಜಯ ಭಕ್ತ ವರಪ್ರದೆ ಜಯಶಂಕರ ವಾಮಾಂಗೆ ಜಯ ಮಂಗಲ ಮಂಗಲೆ. ನಂತರ ಗೌರಿದೇವಿ ಈ ಸ್ವರ್ಣಗೌರಿ ವ್ರತವನ್ನು ಆಚರಿಸಿ ದಾರವನ್ನು ಧರಿಸಿ ತನ್ನ ಗಂಡನಿಂದ ಪುರಸ್ಕೃತಳಾಗುತ್ತಾಳೆ. ಈ ಇತಿಹಾಸದಿಂದ, ಈ ಚರಿತ್ರೆಯಿಂದ, ಈ ಕಥೆಯಿಂದ ನಮಗೆ ಈ ವ್ರತಾಚರಣೆಯಿಂದ ಪತಿಯ ಪ್ರೇಮವನ್ನೂ ಕೂಡ ಪಡೆಯಬಹುದೆಂದು ಅರ್ಥವಾಗುತ್ತದೆ. ಈ ವ್ರತದಲ್ಲಿ ಎಲ್ಲವೂ 16 ಸಂಖ್ಯೆಯಿಂದ ಕೂಡಿರುವಂಥ ಕೆಲವೊಂದು ನಿಯಮಗಳಿದೆ. 16 ಗೆಜ್ಜೆ ಇರುವ ಆ 16 ಎಳೆಗಳು ಮತ್ತು ಕೈಯಲ್ಲಿ ಕಟ್ಟಿಕೊಳ್ಳುವಂಥ 16 ಎಳೆಯ ದಾರಕ್ಕೆ 16 ಗಂಟು ಹಾಕಿರಬೇಕು ಮತ್ತು ಮರದ ಬಾಗಿಣದಲ್ಲಿ 16 ಪದಾರ್ಥಗಳನ್ನು ಇಡುವುದು. 16 ಆರತಿಗಳನ್ನು ಹಾಕಿ ದೇವಿಗೆ 16 ಆರತಿಯಿಂದ ಬೆಳಗುವರು. ಈ ವ್ರತದಲ್ಲಿ ಎಲ್ಲವೂ 16 ಸಂಖ್ಯೆಗೆ ಒಳಗೊಂಡಿರುವಂಥ ಪದಾರ್ಥಗಳು. ಅಲ್ಲದೆ ನಾರಾಯಣ ರೂಪಿ ಪರಮಾತ್ಮನು 16 ರೂಪದ ಮಹಾಲಕ್ಷ್ಮಿಯರು, ಅಂದರೆ ಎಲ್ಲ ಲಕ್ಷ್ಮಿಯ ರೂಪದವರು ಈ ಲಕ್ಷ್ಮೀನಾರಾಯಣರ ತರಹ ಇರಲಿ ಎನ್ನುವ ಕಾರಣಕ್ಕೆ ಮತ್ತು ಸೌಭಾಗ್ಯತನ ಯಾವಾಗಲೂ ಇರಲಿ ಎನ್ನುವ ಒಂದು ಕಾರಣಕ್ಕೆ 16 ಸುಮಂಗಲಿ ದೇವತೆಗಳ ಸಾಕ್ಷಿಯಾಗಿ ಈ ರೀತಿಯಾಗಿ ಎಲ್ಲವೂ 16ರಿಂದ ಕೂಡಿರುತ್ತದೆ. ಪೂಜೆಗೆ ಎಲ್ಲವನ್ನೂ ಸಿದ್ಧತೆಯಾಗಿಟ್ಟುಕೊಂಡು ಗೌರಿಯನ್ನು ಪೂಜೆಗೆ ಕರೆಯುವ ಒಂದು ಹಾಡು ಕೇಳಿ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖದೋರೆ ವಿದುಮುಖಿ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಕುಂದ ಮಲ್ಲಿಗೆ ಜಾಜಿ ಕುಸುಮ ಗಂಧ ಪರಿಮಳ, ಕುಂದ ಮಲ್ಲಿಗೆ ಜಾಜಿ ಕುಸುಮ ಗಂಧ ಪರಿಮಳ, ಚಂದದಿ ಸಮರ್ಪಿಸುವೆನು ಪುಷ್ಪ ಫಲಗಳ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಮಂಗಳೆಂದು ಪಾಡುತ್ತ ಬೆಳಗುವೆನು ಆರುತಿ, ಮಂಗಳ ಗೌರಿ ಕೊಡು ಸೌಭಾಗ್ಯ ಸಂತತಿ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಮಂಗಳ ಪ್ರದಾತೆ ಗಿರಿ ಸಂಭೂತೆ ಸುರನುತೆ, ಮಂಗಳಾಂಗಿ ಕುರು ಕರುಣಾಮಯಿ ನಮೋಸ್ತುತೆ, ಮಂಗಳಾಂಗಿ ಕುರು ಕರುಣಾಮಯಿ ನಮೋಸ್ತುತೆ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಪತ್ಯಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೆ, ಪುತ್ರ ಪೌತ್ರಾದಿ ಸಂಪದವಿತ್ತು ರಕ್ಷಿಸೆ, ಪುತ್ರ ಪೌತ್ರಾದಿ ಸಂಪದವಿತ್ತು ರಕ್ಷಿಸೆ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯೆನಿಸುವ, ರತಿಯ ಪತಿಯ ಪಿತಗೆ ಸದಾ ಪ್ರತಿಮೆಯೆನಿಸುವ, ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡು ಜವ,
ಅತಿಥಿಗಳನ್ನು ಸೇವಿಸುವ ಸುಮತಿಯ ಕೊಡುಜವ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ. ಸಡಗರದಿ ನಿಮ್ಮಡಿಯ ಸೇವೆ ಬಿಡದೆ ಮಾಡುವೆ. ಮೃಡನ ರಾಣಿ ಕೊಡು ವರಗಳ ಗಡನೆ ಬೇಡುವೆ. ಮೃಡನ ರಾಣಿ ಕೊಡು ವರಗಳ ಗಡನೆ ಬೇಡುವೆ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಶರಣ ಜನರ ಪೊರೆವ ಕಾರ್ಪರ ನಾರಸಿಂಹನ. ಶರಣು ಜನರ ಪೊರೆವ ಕಾರ್ಪರ ನಾರಸಿಂಹನ. ಚರಣ ಕಮಲ ಯುಗದಿ ಭಕುತಿ ಇರಲಿ ಅನುದಿನ. ಚರಣ ಕಮಲ ಯುಗದಿ ಭಕುತಿ ಇರಲಿ ಅನುದಿನ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಸಾರುವೆ ಸಂಸಾರದಿ ಸುಖ ದೋರೆ ವಿಧುಮುಖಿ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ. ಸರ್ವೇ ಜನ ಸುಖಿನೋ ಭವಂತು. ಸರ್ವಂ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.